ಯಾವುದೇ ಮುಚ್ಚುಮರೆ ಇಲ್ಲ. ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾಖಲೆಯ 17ನೇ ಬಜೆಟನ್ನು ಮಂಡಿಸಿ ಆಗಿದೆ. ಬಜೆಟ್ ಬಗ್ಗೆ ಹಲವಾರು ಚರ್ಚೆಗಳು, ವಿಶ್ಲೇಷಣೆಗಳು ಎದುರಾಗ್ತಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಕ್ಷ ಈ ಬಜೆಟ್ನಲ್ಲಿ ಏನಿಲ್ಲ, ಖಾಲಿ ಅನ್ನೋ ಮುಖಾಂತರ ಚೊಂಬಿನ ಮೆರವಣಿಗೆಯನ್ನು ಕೂಡ ಮಾಡಿರುವಂಥದ್ದು. ಮತ್ತೊಂದು ಕಡೆ ಇದು ಸರ್ವವ್ಯಾಪಿ ಬಜೆಟ್, ಅಹಿಂದ ಬಜೆಟ್ ಮತ್ತು ಅಭಿವೃದ್ಧಿ ದ್ಯೋತಕ ಬಜೆಟ್ ಅಂತೇಳಿ ವಿಶ್ಲೇಷಣೆಗಳು ಆಗ್ತಿರ್ತಕ್ಕಂಥದ್ದು. ಜೊತೆಗೆ ಭಾರತೀಯ ಜನತಾ ಪಕ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾಲವನ್ನು ಮಾಡಿ ಈ ಬಜೆಟನ್ನು ಮಂಡಿಸಿದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಿರ್ತಕ್ಕಂಥದ್ದು. ಇದಕ್ಕೆ ಪ್ರತಿಯಾಗಿ ತಿರುಗೇಟನ್ನು ಕೊಟ್ಟಿರ್ತಕ್ಕಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು. ಈ ದೇಶದ ಪ್ರಧಾನಿಯಾಗಿ 11 ವರ್ಷಗಳಾಯಿತು. 11 ವರ್ಷಕ್ಕೆ ಸುಮಾರು 167 ಲಕ್ಷ ಕೋಟಿಯಷ್ಟು ಸಾಲವನ್ನು ಮಾಡಿರ್ತಕ್ಕಂಥದ್ದು ಅಂತೇಳಿ ಗಂಭೀರ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಒಂದು ವಿತ್ತೀಯ ಮಿತಿ ಅಂತ ಇರುತ್ತೆ. ಆರ್ಥಿಕ ಮಿತಿಯನ್ನು ಮೀರಿ ಯಾರೂ ಕೂಡ ಸಾಲವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಆರ್ಥಿಕ ಮಿತಿಯನ್ನು ಮೀರಿ ಸಾಲವನ್ನು ಮಾಡಿದರೆ ಆ ರಾಜ್ಯ ದಿವಾಳಿ ಆಗೋದು ಖಚಿತ ಎಂಬ ಮಾತು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಆರ್ಥಿಕ ಮಿತಿ 25%-25%ಅಂತಲೂ ಕಡಿಮೆ, ಅಂದರೆ 24% ಒಳಗಡೆ ಇಟ್ಟುಕೊಂಡು ನಾನು ಬಜೆಟನ್ನು ಮಂಡಿಸಿದ್ದೇನೆ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಿರ್ತಕ್ಕಂಥದ್ದು. ಜೊತೆಗೆ ಗ್ಯಾರಂಟಿಗೂ ಕೂಡ ಹಣವನ್ನು ವಿನಿಯೋಗ ಮಾಡಿಸಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಗಂಭೀರ ಆರೋಪ ಎದುರಾಗಿರ್ತಕ್ಕಂಥದ್ದು ಕೇಂದ್ರದ ತೆರಿಗೆ ಪಾಲನ್ನು ಸರಿಯಾಗಿ ಕೊಡ್ತಿಲ್ಲ ಎಂಬ ಮಾತನ್ನು ಹೇಳಿರ್ತಕ್ಕಂಥದ್ದು. ಮತ್ತು GST ಸ್ಲ್ಯಾಬನ್ನು ಪರಿಷ್ಕರಣೆ ಮಾಡಿದ ಕಾರಣಕ್ಕಾಗಿ ಕರ್ನಾಟಕ ರಾಜ್ಯಕ್ಕೆ ಸುಮಾರು 10ರಿಂದ 13,000 ಕೋಟಿ ನಷ್ಟ ಆಗಿರುವಂಥದ್ದು. ಮತ್ತು ಪುರಸ್ಕೃತ ಯೋಜನೆಗಳಲ್ಲೂ ಕೂಡ ಕೇಂದ್ರ ಸರ್ಕಾರ ನಮಗೆ ನಮ್ಮ ಪಾಲನ್ನು ಕೊಡ್ತಿಲ್ಲ ಅಂತೇಳಿ ಗಂಭೀರ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಈ ಬಜೆಟ್ನ ಸಂಪೂರ್ಣ ವಿಶ್ಲೇಷಣೆಯನ್ನು ನಾವು ಇವತ್ತು ಜನಮನದಲ್ಲಿ ಮಾಡ್ತಿದ್ವಿ. ನಾವು ಆರಂಭಿಕವಾಗಿ ನಾನು ಕಾಂಗ್ರೆಸ್ನವ್ರನ್ನ ಮಾತನಾಡಿಸ್ತಿದ್ದೀನಿ. ಎಸ್, ಈ ಬಜೆಟನ್ನು ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ? ಭಾರತೀಯ ಜನತಾ ಪಕ್ಷ ಇದು ಸಾಲದ ಬಜೆಟ್ ಎಂಬ ಮಾತನ್ನು ಹೇಳಿದರು. ಸರ್, ಈಗ ಫಸ್ಟು ಕೇಂದ್ರದ ಬಜೆಟ್ನ ಅವರು ಸರಿಯಾಗಿ ಓದ್ಕೊಂಡ್ ಬಂದಿಲ್ಲ ಅನ್ಸುತ್ತೆ. ಕೇಂದ್ರದ ಬಜೆಟ್ ಎಂತ ಅವೈಜ್ಞಾನಿಕ ಬಜೆಟ್ ಅಂತ ಅವ್ರಿಗೆ ಗೊತ್ತಿಲ್ಲ. ಈಗ ನಾನು ರಾಜ್ಯದ ಬಜೆಟ್ ಬಗ್ಗೆ ಹೇಳ್ತೀನಿ. ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ. ನಿಮ್ಮ ಕೇಂದ್ರದಲ್ಲಿ ಉಳಿತನ್ನು ಇಟ್ಕೊಂಡು ನೀವು ರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದೀರಾ. ರಾಜ್ಯದಲ್ಲಿ ಸರ್, ಈಗ ಪತ್ರಿಕೋದ್ಯಮ, ಈಗ ಎಲ್ಲರೂ ನಂಬುವಂತ ಒಂದು ಮಾಧ್ಯಮ ಯಾವ್ದು ಇದ್ರೆ ಅದು ಪತ್ರಿಕೋದ್ಯಮದಲ್ಲಿ ಏನ್ ಬರ್ದಿದೆ, ಇದು ಪ್ರಸಿದ್ಧ ಬಜೆಟ್ ಅಂತ ಬರ್ದಿದೆ. ಇವ್ರು ಹೇಳ್ತಾರೆ ಇದರಲ್ಲಿ ಹೊಸ ಯೋಜನೆಗಳಿಲ್ಲ. ಆ ಹೊಸ ಯೋಜನೆಗಳಲ್ಲಿ ಇಷ್ಟು ಇಲ್ಲಿ ಭರಪೂರವಾಗಿದೆ. ಆಮೇಲೆ ಯಾವುದೇ ಇಲಾಖೆಗೆ ಅನುದಾನ ಕೊಟ್ಟಿಲ್ಲ ಅಂತ. ಆಯ್ತು, ತಗೊಳ್ಳಿ, ಕೊಡ್ತೀನಿ. ಹೆಚ್ಚು ಅನುದಾನವನ್ನು ಕೊಟ್ಟೇ ಇಲ್ಲ ಅಂತ ಹೇಳಿದ್ರು. ಸರ್, ಶಿಕ್ಷಣಕ್ಕಾಗಿ, ಇಂಧನಕ್ಕಾಗ್ಲಿ, ಗ್ರಾಮೀಣಾಭಿವೃದ್ಧಿಗಾಗ್ಲಿ, ನಗರ ಅಭಿವೃದ್ಧಿಗಾಗ್ಲಿ ಎಲ್ಲದಕ್ಕೂ ಅನುದಾನ ಕೊಟ್ಟಿದ್ದಾರೆ. ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ಪ್ರತಿ ಜಿಲ್ಲೆಗೆ ಏನೇನ್ ಬೇಕೋ ಆ MLA ಶಾಸಕರನ್ನ ಕೂರಿಸ್ಕೊಂಡು ಯಾವ್ಯಾವ್ದ ಕಾರ್ಯಕ್ರಮಗಳಿಗೆ ಹಣ ಬಿಡುಗಡೆ ಮಾಡಬೇಕು ಅದಕ್ಕೋಸ್ಕರ ಮಾತ್ರ ನಾವು ಹಣ ಬಿಡುಗಡೆ ಮಾಡಿದ್ದೀವಿ. ಇದೊಂದು. ಆಮೇಲೆ ಇದು ಪೇಪರ್ ಕಟ್ಟಿಂಗ್ಸ್ ನಾವು ಬರ್ದಿರೋದಲ್ಲ ಸರ್, ಇದು ಪೇಪರ್ ಅವ್ರು ಬರ್ದಿರೋದು. ಇದು ದಾಖಲೆ 17 ಬಜೆಟ್. ಇದು 17ನೇ ಬಜೆಟ್ ಅಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು ಏನ್ ಕೊಟ್ಟಿದ್ದಾರೆ, ಜನಪರವಾದಂತ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ನಾವು ಗ್ಯಾರಂಟಿಗಳನ್ನ ಕೊಟ್ಟಿರ್ಬೋದು. ಈಗ ನಾವ್ ಹೇಳ್ತೀವಿ ಗ್ಯಾರಂಟಿಯಿಂದ ನಮ್ಗೆ ಒತ್ತಡ ಆಗಿದೆ ಅಂತ ಹೇಳಿದ್ರು ಕೂಡ ನಾವು ಗ್ಯಾರಂಟಿಯಿಂದ ಜನ ಕಲ್ಯಾಣಗಳನ್ನ ಮಾಡ್ತಾನೆ ಇದೀವಿ. ಜನರಿಗೋಸ್ಕರ ಹಣವನ್ನು ನಾವು ಇಟ್ಟೇ ಇದೀವಿ. ಈಗ ಪಂಚ ಗ್ಯಾರಂಟಿಗಳಿಂದ ನಾವು ಎಕನಾಮಿನ ಬೂಸ್ಟ್ ಮಾಡ್ತಾ ಇದೀವಿ. ಎಕನಾಮಿನಲ್ಲಿ ನಾವೇನ್ ಮಾಡ್ತಾ ಇದೀವಿ, ಎಕನಾಮಿನ ಬೂಸ್ಟ್ ಮಾಡಿ ಸಾರ್ವಜನಿಕರಲ್ಲಿ, ಜನರಲ್ಲಿ ಯಾರಿಗೆ ಆರ್ಥಿಕ ಸಮಸ್ಯೆ ಇದೆ ಅಂತವರಲ್ಲಿ ಹಣವನ್ನು ನಾವು ಗ್ಯಾರಂಟಿ ಮುಖಾಂತರ ಕೊಟ್ಟು ಆ ಸ್ವಾವಲಂಬಿ ಜೀವನವನ್ನು ನಾವು ಮಾಡುವುದರಲ್ಲಿ ನಮ್ಮ ಸರ್ಕಾರ ಯಶಸ್ವಿಗೊಂಡಿದೆ. IT ಹಬ್ಬನ್ನಾಗಿ ಮೈಸೂರಿಗೆ ವಿಸ್ತರಣೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಎಲ್ಲವೂ ಕೂಡ ಬೆಂಗಳೂರಿಗೆ ಸೀಮಿತ ಅಂತ ಹೇಳ್ತಿರ್ತಿತ್ತು. ಹಾಗಾಗಿ ಬೆಂಗಳೂರಿನಲ್ಲಿ ಈ ಒಂದು ಟ್ರಾಫಿಕ್ ಮತ್ತು ಜನಸಂದಣಿ ನಡುವೆ IT ಹಬ್ಬನ್ನು ಮೈಸೂರು ಕೂಡ ವಿಸ್ತರಣೆ ಮಾಡೋ ಮುಖಾಂತರ ಎಲ್ಲ ಒಂದು ಕಡೆ ಇದರಿಂದ ಅಲ್ಲೂ ಕೂಡ ಟೈರ್ 2 ಸಿಟೀಸ್ ಅಂತ ಏನು ಕರೀತಾರೆ, ಅಲ್ಲೂ ಕೂಡ IT BT ಉದ್ಯಮ ಸ್ಥಾಪನೆ ಮಾಡಲಿಕ್ಕೆ ಅನುಕೂಲ ಆಗುತ್ತಾ? 8,24,000 ಕೋಟಿ ಸಾಲದ ಹೊರೆ ಕರ್ನಾಟಕ ರಾಜ್ಯದ ಜನರ ಮೇಲೆ ಇದೆ. ಇವತ್ತು 2013ರಿಂದ 2018ರವರೆಗೆ 1,61,000 ಕೋಟಿ ಸಾಲ ಆಗಿದೆ. 2023ರಿಂದ 2023 ಈಗ ಏನು ಬಜೆಟ್ ಮಾಡಿದ್ದಾರೆ 4,39,000 ಕೋಟಿ ಬರೀ ಸಿದ್ದರಾಮಯ್ಯನವರು ಮಾಡಿರುವಂಥ ಸಾಲ, ಅವರ ನೇತೃತ್ವದಲ್ಲಿ ಆಗಿರುವಂಥ ಸಾಲ. ಇವತ್ತು ನಾವು ಬಡ್ಡಿ 30,000 ಕೋಟಿ ಕಟ್ತಾ ಇದ್ವು, 45,000 ಬಡ್ಡಿ ಕಟ್ತಾ ಇದ್ವು. ಇವತ್ತು ಅವ್ರು ಹೇಳಿದಕ್ಕೆ ಉತ್ತರ ಕೊಡ್ತೀನಿ.
ಅವರು ಹೇಳಿದಕ್ಕೆ ಉತ್ತರ ಕೊಡ್ತೀನಿ. ಬೊಮ್ಮಾಯಿ ಅವರು ರಾಜಸ್ವ ಕೊರತೆಯ ಬಜೆಟ್ ಅನ್ನು ಮಂಡಿಸಿಲ್ಲ. ಬೊಮ್ಮಾಯಿ ಅವರು 27,000 ಕೋಟಿ ಸರ್ಪ್ಲಸ್ ಬಜೆಟ್ ಮಂಡಿಸಿದ್ದಾರೆ. ಸರ್ಪ್ಲಸ್ ಬಜೆಟ್ ಬೊಮ್ಮಾಯಿ ಅವರು ಬಂದಿದ್ದಾರೆ. ನಿಮಗೆ ಮಾಹಿತಿ ಕೊರತೆ ಇದೆ. ಬೊಮ್ಮಾಯಿ ಅವರು ಸರ್ಪ್ಲಸ್ ಬಜೆಟ್ ಮಂಡಿಸಿದ್ದಾರೆ. ಮಾಹಿತಿ ಕೊರತೆ ಇದ್ರೆ ದಯವಿಟ್ಟು ತೆಗೆದು ನೋಡಿ. ಇವತ್ತು ಚಿದಾನಂದ್, ರಾಜ್ಯದ ಜನತೆಗೆ ನಾನು ಹೇಳಕ್ ಇಷ್ಟಪಡ್ತೀನಿ, 55,000 ಕೋಟಿ ಬಡ್ಡಿ ಕಟ್ಟಬೇಕಂದ್ರೆ ಒಂದು ದಿನಕ್ಕೆ ಕರ್ನಾಟಕದ ರಾಜ್ಯದ ಸರ್ಕಾರದಿಂದ 152 ಕೋಟಿ ದಿನಕ್ಕೆ ಬಡ್ಡಿ ಕಟ್ಟಬೇಕಂತ ಪರಿಸ್ಥಿತಿ ಕರ್ನಾಟಕದ ಜನತೆಗೆ ಇವತ್ತು ಬಂದಿದೆ. 152 ಕೋಟಿ ಬರೀ ಬಡ್ಡಿ. ಗ್ಯಾರಂಟಿ ಕೊಡಿ, ನಮ್ಗೇನಿದಿಲ್ಲ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಗ್ಯಾರಂಟಿ ಕೊಡೋದಕ್ಕೆ ನಮ್ದೇನು ಯಾವತ್ತೂ ನಾವು ಹೇಳಿಲ್ಲ. ಆದ್ರೆ ಗ್ಯಾರಂಟಿಯನ್ನು ತಲುಪಿಸಿದ್ದೀರಾ. 1 ವರ್ಷ ಆಯ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 5,000 ಕೋಟಿ ತಿಂದು ತೆಗಿದ್ದೀರಾ. ಏನ್ ಮಾಡ್ತಾ ಇದ್ದೀರಾ? ಒಂದು ಹೇಳಿದ್ರಿ, ಸಾಲ ಮಾಡಿ ತುಪ್ಪ ತಿನ್ಬೇಕಾ ಅಂತ ಅವರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಸರ್, ಇವತ್ತು ನಮ್ಮ ಸ್ವಾತಂತ್ರ್ಯ ಬಂದು ಏನು 75 ವರ್ಷದ ತನಕ 55 ಲಕ್ಷ ಏನು ಕೋಟಿ ಸಾಲ ಇತ್ತು ಈ ದೇಶದಲ್ಲಿ. ಇವತ್ತು 165 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ನರೇಂದ್ರ ಮೋದಿಯವರು ಮಾಡಿದಾರಲ್ಲ, ಆಯಿತು. ಅವ್ರು ನರೇಂದ್ರ ಮೋದಿಯವರು ಸಾಲ ಮಾಡಿದ್ದಕ್ಕೆ ನಮಗೇನು ಬೇಜಾರಿಲ್ಲ. ನರೇಂದ್ರ ಮೋದಿಯವರು ಹೇಳ್ಕೊಳ್ಳುವಂಥ ಒಂದು ಯೋಜನೆ ಆಗಿರ್ಬೋದು, ಒಂದು IIT ಆಗಿರ್ಬೋದು, ಒಂದು ಏಮ್ಸ್ ಆಗಿರ್ಬೋದು, ಒಂದು ಏರ್ಪೋರ್ಟ್ ಆಗಿರ್ಬೋದು, ಅಥವಾ ಒಂದು ಯಾವುದಾದ್ರು ಕೇಂದ್ರದ ಯೋಜನೆಗಳು ಕರ್ನಾಟಕದಲ್ಲಿ ಆಗಿದ್ರೆ ಏನೋ ಮಾಡಿದ್ದಾರೆ ಅಂತ ಹೇಳ್ಬೋದಿತ್ತು. 50,64,000 ಕೋಟಿ ರೂಪಾಯಿ ಬಜೆಟಲ್ಲಿ ಕರ್ನಾಟಕಕ್ಕೆ ನರೇಂದ್ರ ಮೋದಿಯವರು, ನಿರ್ಮಲಾ ಸೀತಾರಾಮನ್ ಅವರು ಚೊಂಬಲ್ಲ ಚಿಪ್ಪು ಕೊಟ್ಟಿದ್ದಾರೆ. ಇವತ್ತು ವಿಜಯೇಂದ್ರರವರು, ಆರ್ ಅಶೋಕ್ ಅವರು ಚೊಂಬು ಎತ್ಕೊಂಡು ಹೋಗಿದ್ರಲ್ಲ, ಆ ಚೊಂಬಿನ ಮೇಲೆ ನರೇಂದ್ರ ಮೋದಿ ಅವರು ಸ್ಟಿಕ್ಕರ್ ಹಾಕಿದ್ರೆ ಆ ಚೊಂಬಿಗೂ ಒಂದು ಸ್ವಲ್ಪ ಇದು ಏನು ಗೌರವ ಬರೋದು. ಸರ್, ಇಲ್ಲಿ ನೋಡಿ, ಬೀದರ್ ಟು ಚಾಮರಾಜನಗರ ಪ್ರತಿ ಜಿಲ್ಲೆಗಳಿಗೆ ನಮ್ಮ ಬಜೆಟ್ನಲ್ಲಿ ನ್ಯಾಯ ಕೊಟ್ಟಿದ್ದೀವಿ. ಮತ್ತೆ ಇವರು ಮುಸಲ್ಮಾನ ತುಷ್ಟೀಕರಣ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನವರ ಹೆಸರನ್ನ ಬದಲಾಯಿಸುವಂತ ಕೆಲಸ ಮಾಡಿದ್ರಲ್ಲ. ಅವರಿಗೆ ಸಿಂಪಲ್ ಪ್ರಶ್ನೆ, ಮಾನ್ಯ ಬೊಮ್ಮಾಯಿ ಅವರು ಅವರ ಕಾಲದಲ್ಲಿ 1,465 ಕೋಟಿ ರೂಪಾಯಿ ಮುಸಲ್ಮಾನರ ಕಬರಸ್ಥಾನಕ್ಕೆ ಅಥವಾ ಏನೋ ಹಜ್ ಭವನಕ್ಕೆ ಅಥವಾ ಹಜ್ ಯಾತ್ರೆಗಳಿಗೆ ಕೊಟ್ಟಿರಲ್ಲ, ಬೊಮ್ಮಾಯಿ ಅವರ ಹೆಸರನ್ನ ಬದ್ರುದ್ದೀನ್ ಖಾನ್ ಅಂತ ಇಡ್ತೀರಾ? ಅಥವಾ ಯಡಿಯೂರಪ್ಪನವರ ಕಾಲದಲ್ಲಿ 1,000 ಕೋಟಿ ರೂಪಾಯಿ ಮುಸಲ್ಮಾನರಿಗೆ ಕೊಟ್ಟರಲ್ಲ, ಅವರಿಗೆ ಏನು ಯಾರಬ್ ಖಾನ್ ಅಂತ ಇಡ್ತೀರಾ? ನರೇಂದ್ರ ಮೋದಿ ಅವರು ಬಾಂಗ್ಲಾಕ್ಕೆ 60 ಕೋಟಿ, ತಾಲಿಬಾನ್ಗೆ ಕಳೆದ ಬಾರಿ 800 ಕೋಟಿ, ಈ ಬಾರಿ 200 ಕೋಟಿ, ಮಾಲ್ಡೀವ್ಸ್ಗೆ 4,200 ಕೋಟಿ ಕೊಟ್ರಲ್ಲ, ಅವರಿಗೆ ಮುಜಾಫಿರ್ ಖಾನ್ ಅಂತ ಹೆಸರಿಡ್ತೀರಾ? ನೀವು ಮಾಡಿದ್ರೆ ಪ್ರೀತಿ ಪ್ರೇಮ, ನಾವು ಮಾಡಿದ್ರೆ ತುಷ್ಟೀಕರಣ. ಈ ದೇಶದಲ್ಲಿ ಮುಸಲ್ಮಾನರು ಇಲ್ಲಿ ಹುಟ್ಟಿದ್ದಾರೆ, ಇಲ್ಲಿ ಬದುಕಿದ್ದಾರೆ, ಇಲ್ಲಿ ಬಾಳ್ತಾರೆ, ಇಲ್ಲೇ ಮಾಡಿದ್ದಾರೆ, ಸ್ವಾತಂತ್ರ್ಯಕ್ಕೂ ಹೋರಾಟ ಮಾಡಿದ್ದಾರೆ. ಈ ಬಿಜೆಪಿ ಅವರಿಗೆ ಸ್ವಾತಂತ್ರ್ಯದ ಇತಿಹಾಸನೂ ಇಲ್ಲ, ಅಥವಾ ಈ ದೇಶಕ್ಕೆ ಏನಾದರೂ ಕೊಡುಗೆ ಕೊಟ್ಟ ಇತಿಹಾಸನೂ ಇಲ್ಲ. ನಮ್ಮ ಬಜೆಟ್ ಇವತ್ತು ನಿಮ್ಮ ಗೌರವಾನ್ವಿತ ಮಾಧ್ಯಮಗಳು ಇವತ್ತು ಪ್ರತಿಯೊಬ್ಬರು ಹೊಗಳ್ತಾ ಇದ್ದಾರೆ. ಅಂದ್ರೆ ನಾವು ಶ್ರೀಮಂತರ 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡೋ ಗಿರಾಕಿಗಳಲ್ಲ, ನಾವು ಬಡವರ, ಯುವಕರ, ಮಹಿಳೆಯರ ಬದುಕನ್ನ ಕಟ್ಕೊಡುವಂತಹ ಒಂದು ಬಜೆಟ್. ಇದಕ್ಕೆ 100ಕ್ಕೆ 100 ಅಂಕಗಳು. ಆ ಬಜೆಟ್ನ ಏನು ಅನುದಾನ ಎಲ್ಲ ಇದೆಯಲ್ಲ, ಅದು ಬಿಜೆಪಿಯವರು ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಸರ್. ಇದುವರೆ ಅವರು ಒಂದಷ್ಟು ವಿಶ್ಲೇಷಣೆ ಮಾಡಿದ್ರು. ಈಗ ಸಾಲ ಮಾಡಲೇಬೇಕಾಗಿರ್ತಕ್ಕ ನಾನು ಹೇಳ್ದೆ, ನಾನು ನಿಮ್ದೆ 165 ಲಕ್ಷ ಕೋಟಿ ನೀವು ಕೂಡ ಸಾಲವನ್ನು ಮಾಡಿದ್ದಾರೆ. ವಿತ್ತೀಯ ಮಿತಿ ಅಂತ ಇರ್ತಕ್ಕಂಥದ್ದು, ಆ ವಿತ್ತೀಯ ಮಿತಿಯನ್ನು ನೋಡ್ರೆ ನೀವು 56% ದಾಟಿರ್ತಕ್ಕಂಥದ್ದು. ಒಟ್ಟಾರೆ ಈ ಬಜೆಟನ್ನು ವಿಶ್ಲೇಷಣೆಯನ್ನು ಮಾಡಬೇಕಲ್ವಾ? ನೀವು ಗ್ಯಾರಂಟಿ ಕೊಡಬೇಡಿ ಅಂತೀರಾ. ಈ ದೇಶದ ಬಡವರಿಗೆ ಕೊಟ್ಟರೆ ಮಾತ್ರ ಅದು ಸರ್ಕಾರಕ್ಕೆ ಹೊರೆ. ಶ್ರೀಮಂತರ ಕಾರ್ಪೊರೇಟ್ ವಲಯದ ಹಣವನ್ನು ಮನ್ನಾ ಮಾಡಿದರೆ, ಬಡ್ಡಿಯನ್ನು ಮನ್ನಾ ಮಾಡಿದರೆ ಅದು ಇಲ್ಲ, ಒಬ್ಬ ಉದ್ಯಮಿಯನ್ನು ನಾವು ಬೆಳೆಸ್ತಿದ್ದೀವಿ ಅಂತ ಹೇಳ್ತಿದ್ದೀರಾ. ಹಾಗಾದ್ರೆ ನಿಮ್ಮದು ಡಬಲ್ ಸ್ಟ್ಯಾಂಡ್ ಅನ್ಸಲ್ವಾ? ಖಂಡಿತವಾಗ್ಲೂ ಡಬಲ್ ಸ್ಟ್ಯಾಂಡ್ ಇಲ್ಲ ಸರ್. ನಾ ಕೇಳೋವಂಥದ್ದು ಒಂದೇ ಅದಲ್ಲಿ, ಇವರಿಗೆ ಕಳೆದ 3 ವರ್ಷದಿಂದ ಇವರು ಬೆಲೆಗಳ ಏರಿಕೆ ಮಾಡಿ ಒಟ್ಟು ಸಂಗ್ರಹ ಆಗಿದಂಥದ್ದು 70,000 ಕೋಟಿ. ಇವರದ್ದು ಗ್ಯಾರಂಟಿಗೆ ಮೀಸಲಾಟ್ಟಿದಂಥದ್ದು 52,000 ಕೋಟಿ. ಆ 70,000 ಕೋಟಿನ ಯಾರ ಜೇಬಿಗೆ, ಯಾರ ಮನೆಗೆ ತಲುಪಿಸ್ಕೊಂಡು ಹೋದ್ರು? ಅದು ಬೆಲೆ ಏರಿಕೆಯಿಂದ ಆಗಿದ್ದಂಥದ್ದು, ಯಾವುದೇ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದ್ದಂತಿಲ್ಲ. ನಾವು ಕೇಳ್ತಾ ಇರೋವಂಥದ್ದು, ಸರ್ವಜನಾಂಗದ ಶಾಂತಿಯ ತೋಟದ ಶಾಂತಿ ಪ್ರಿಯರೇ, ನೀವು ಬಂದ್ಬಿಟ್ಟು ಬರೇ ಮುಸಲ್ಮಾನರಿಗೋಸ್ಕರ ಅಲ್ಪಸಂಖ್ಯಾತರಿಗೆ ಕೊಡಬೇಡಿ, ಅಲ್ಪಸಂಖ್ಯಾತರು ಯಾಕೆ ಕೊಡ್ತೀವಿ ಅಂತಿಲ್ಲ. ಇದು ಜಾತ್ಯತೀತ ರಾಷ್ಟ್ರ, ಎಲ್ಲಾ ಸಮುದಾಯದವರು ಇದ್ದಾರೆ ನೋಡಿ. ನೀವು ಅಲ್ಪಸಂಖ್ಯಾತ ವಿರೋಧ ಮಾಡೋರು ಅಫ್ಘಾನಿಸ್ತಾನಕ್ಕೆ ನೀವು ಫಂಡನ್ನು ಕೊಡ್ತೀರಾ, ಕೇಂದ್ರ ಸರ್ಕಾರದ ಬಜೆಟ್ ಅಲ್ಲಿ ಕೊಡ್ತೀರಾ. ಒಂದು ಕಾಲದಲ್ಲಿ ಯಾವ ತಾಲಿಬಾನನ್ನು ತಾವು ಅತ್ಯಂತ ಉಗ್ರವಾಗಿ ಕಠೋರವಾಗಿ ಖಂಡಿಸ್ತಿದ್ದಂಥ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಅದೇ ತಾಲಿಬಾನ್ ಸರ್ಕಾರಕ್ಕೆ ನೀವು ಅನುದಾನವನ್ನು ಕೊಡ್ತೀರಾ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ಅಂದ್ರೆ ಈ ದೇಶದಲ್ಲಿ ವಾಸ ಮಾಡೋರು ಕೊಡಬಾರ್ದಂತಾರ ನಿಮ್ಮ ಅರ್ಥ? ಅಂದ್ರೆ ನೀವು ಸಂಪೂರ್ಣವಾಗಿ ಘೋಷಣೆಯನ್ನು ಮಾಡಿ ನೀವು ಮಾಡಬೇಡಿ. ಪಾಪ ನೀವು ಯುವಕರು, ನಿಮ್ಮ ನಾಯಕರ ಹತ್ರ ಮಾತಾಡ್ಸ್ಲಿ ಸರ್.
ಈ ದೇಶದಲ್ಲಿ ಒಂದು ಇಂಟರ್ನ್ಯಾಷನಲ್ ಪಾಲಿಸಿ ಅಂತ ಇರುತ್ತೆ. ಇಂಟರ್ನ್ಯಾಷನಲ್ ನಿಮಗೆ ಮಾತ್ರ ಇಂಟರ್ನ್ಯಾಷನಲ್ ಪಾಲಿಸಿ, ಅವ್ರಿಗೆ ಈ ದೇಶದಲ್ಲಿ ವಾಸ ಮಾಡೋರು ಕೊಟ್ರೆ ಅದು ಮುಸಲ್ಮಾನ್ ಪ್ರೀತಿನಾ? ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ? ಇದು ನಿಮ್ಮ ಇದು ಎಲ್ಲ ಒಂದ್ ಕಡೆ ನಿಮ್ಮದು ಒಂದು ರೀತಿಯ ಮತ ಅಂದತ್ತೆ ಅಲ್ವಾ? ನನಗೂ ಇಂಟರ್ನ್ಯಾಷನಲ್ ಡಿಪ್ಲೊಮಸಿ ಕಾಂಗ್ರೆಸ್ ಮಾತಾಡುವಂತ ಯಾವುದೇ ಇದಿಲ್ಲ. ಒಂದು ತಿಳ್ಕೊಬೇಕಾಗುತ್ತೆ, ಇಂಟರ್ನ್ಯಾಷನಲ್ ಡಿಪ್ಲೊಮಸಿನಲ್ಲಿ ಧರ್ಮದ ಆರಾಧ ಮೇಲೆ ಮದಿಡಬಾರ್ದು ಸರ್. ಕರ್ನಾಟಕದ ಅಲ್ಪಸಂಖ್ಯಾತರಿಗೆ ಪಬ್ಲಿಕ್ ಕಮಿಷನ್ಸ್ ನಲ್ಲಿ 100 ಶಾಲೆಗಳು ಮಾಡ್ತಾರೆ. ಹಾಗಾದ್ರೆ ಧರ್ಮದ ಆಧಾರದ ಮೇಲೆ ವಿದ್ಯಾರ್ಥಿಗಳನ್ನ ಯಾಕೆ ವಿಂಗಡಿಸ್ತೀರಾ? ಎಲ್ಲರಿಗೂ ಒಂದೇ ಶಿಕ್ಷಣ ಅಲ್ವಾ ಸರ್? ಅಲ್ಲಿ ಅವ್ರಿಗೆ ಮಾತ್ರ ಬೇರೆ ಶಿಕ್ಷಣ ಯಾಕೆ? ಟೋಪಿ ಹಾಕೊಂಡಿರೋರಿಗೆ ಬೇರೆ ಶಿಕ್ಷಣ ಯಾಕೆ? ಎಲ್ಲ ಮಕ್ಕಳನ್ನು ಕನ್ನಡ ತಾಯಿಯ ಮಕ್ಕಳೇ. ಎಲ್ಲ ಮಕ್ಕಳು ಬರೀ ಟೋಪಿ ಹಾಕೊಂಡಿರೋ ಮಕ್ಕಳಲ್ಲ, ಇವ್ರಿಗೆ ಶಿಕ್ಷಣ ಸಲ್ಲಿಸಬೇಕಾಗುತ್ತೆ. ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಟಾರ್ಗೆಟ್, ನೀವು ಉತ್ಪಾದನಾ ವಲಯ ಯಾವುದು, ಆಟೋಮೊಬೈಲ್ ಸೆಕ್ಟರ್ ಯಾವುದು, ಅದರಲ್ಲಿಂದ ಮೂಲ ಉತ್ಪಾದನೆ ಬರ್ತಾ ಇತ್ತ ಅಂದ್ರೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಇಲ್ಲ ನಮ್ಮ ರಾಜ್ಯವನ್ನು ಕುಡುಕರ ರಾಜ್ಯವನ್ನಾಗಿ ಮಾಡಿ ಅದಕ್ಕೋಸ್ಕರ ಅಬಕಾರಿಗೆ 45,000 ಕೋಟಿ ಮೀಸಲಿಟ್ಟಿದ್ದೇವೆ ಅಂತ. ಯಾವ್ದ್ರಿ ನಿಮ್ಮ ಬರೋ ಅಂತದಿನ RB ತಿಮ್ಮಾಪುರ 6,000 ಕೋಟಿ ಹೊಡೆದ್ರು. ಇನ್ನ ರಾಜ್ಯವನ್ನ ಹಂಗೆಲ್ಲ ಮಾತಾಡ್ಬೇಡಿ, ದಾಖಲೆಗಳಿದೆಲ್ಲ ಮಾತಾಡ್ಬೇಡಿ. 6,000 ಕೋಟಿ ಹೊಡೆಯಕ್ಕೆ ಹಂಗೆಲ್ಲ ಆಗಲ್ಲ. ಗೋವಿಂದರಾಜ್ ಅವರೇ, ಒಟ್ಟಾರೆ ಈಗ ನೀವು ಒಂದು ಮಾತನ್ನು ಹೇಳಿದ್ರು ಅವ್ರು ಯಾರೋ ಒಬ್ರು, ಯಡಿಯೂರಪ್ಪನವರು ಕೂಡ ಅಲ್ಪಸಂಖ್ಯಾತರಿಗೆ ಅನೇಕ ಯೋಜನೆಗಳು ಕೊಟ್ಟರು, ಬೊಮ್ಮಾಯಿಯವರು ಕೊಟ್ಟರು. ಅದಕ್ಕೆ ಹೇಳ್ತೀರಿ, ಬೊಮ್ಮಾಯಿಯವ್ರನ್ನ ಬದ್ರುದ್ದೀನ ಖಾನ್ ಅಂದರು, ಯಡಿಯೂರಪ್ಪನ ಯಾರಪ್ಪ ಖಾನ್ ಅಂತ ಹೇಳಿದ್ರು, ನೀವು ಮಾತ್ರ ಸಿದ್ದರಾಮಯ್ಯ ಖಾನ್ ಅಂತಿರಲ್ಲ ಅಂತ ಹೇಳಿದ್ರು. ಅಂದರೆ ನೀವು ಮಾಡುವಾಗ ಒಂದು ದೃಷ್ಟಿ, ಬೇರೆಯವ್ರು ಮಾಡಿದ್ರೆ ಕೆಟ್ಟ ದೃಷ್ಟಿ. ಅಂದರೆ ಒಬ್ಬ ರಾಜಕೀಯ ದೃಷ್ಟಿಯಿಂದ ನೀವು ಟೀಕೆಯನ್ನು ಮಾಡಬಾರ್ದು. ಈ ಬಜೆಟ್ ಒಟ್ಟಾರೆ ಏನು ಅನ್ಸುತ್ತೆ ಸರ್ ನಿಮಗೆ? ಸರ್, ಇವತ್ತು ನೀವು ಕೇಳಿದ್ವಿ ಮುಸ್ಲಿಂನ ಓಲೈಕೆಯನ್ನು ಯಡಿಯೂರಪ್ಪನವರು ಮಾಡಿರಂತ. ಸರ್, ನಾವು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ, ಕೊಡೋದನ್ನ ನಮ್ಮದು ಕಿತ್ಕೊಂಡು ಅವ್ರಿಗೆ ಕೊಡೋಂಥ ಕೆಲಸ ಮಾಡಕ್ಕೆ ಹೋಗ್ಬೇಡಿ, ಆಯ್ತಾ? ಇವತ್ತು ಅವ್ರನ್ನ ಬಾಯಿ ಅಂತ ಹೇಳ್ತಲೇ ಇದ್ದಾರೆ, ಆದರೆ ಹಿಂದೂಗಳನ್ನ ಬಾಯಿ ಅಂತ ಹೇಳಕ್ ಇಷ್ಟನೇ ಇಲ್ಲ ಸಿದ್ದರಾಮಯ್ಯನವ್ರಿಗೆ. ಅದೆಲ್ಲೂ ಕೂಡ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಎದೆ ತಟ್ಕೊಂಡು ನೀವು ಕೂಡ ನಮ್ಮ ಜೊತೆ ಇರ್ರಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನವ್ರು ಹೇಳೋ ಕೆಲಸ ಮಾಡಲಿಲ್ಲ ಸರ್. ಇವ್ರ ಬಜೆಟ್ ಅನ್ನೋದು ಬರೀ ಬುಕ್ನಲ್ಲಿ ಮಾತ್ರ ಸೇರ್ಕೊಳ್ತಾ ಇದೆ. ಯಾಕೆಂದ್ರೆ ಶಿಕ್ಷಣಕ್ಕೆ ಹೋದ್ಬಾರಿ 45,000 ಕೊಟ್ಟರು, ಅದರಲ್ಲಿ 5,000 ಕೋಟಿನ ಶಿಕ್ಷಣ ಅಭಿವೃದ್ಧಿ ಕೊಡಲಿಲ್ಲ, ಹೊಸ ಬಿಲ್ಡಿಂಗ್ ಕಟ್ಟಲಿಲ್ಲ, ಹೊಸ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ, ಇದೇ ಕೆಲಸ ಮಾಡ್ಕೊಂಬಂದ್ರು. ಇವತ್ತು ಏನಾದರೂ ಕರ್ನಾಟಕ ಜನತೆಗೆ ಸಿಕ್ಕಿದ್ರೆ ಒಂದು ಗ್ಯಾರಂಟಿ ಸಾಲ ಗ್ಯಾರಂಟಿ, ಬೆಲೆ ಏರಿಕೆ ನಿಶ್ಚಿತ ಅನ್ನೋದನ್ನ ಇವತ್ತು ಪ್ರೂವ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನೀವು ಗ್ಯಾರಂಟಿಯನ್ನ